ಮುಂದುವರಿಯುತ್ತೆ ಸರ್, ಕಾರ್ಯಾಚರಣೆ ಮುಂದುವರಿಯುತ್ತೆ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ನಾವು ಕಾರ್ಯಾಚರಣೆಯನ್ನು ಮುಂದುವರಿಸಲೇಬೇಕಾಗುತ್ತೆ. ಯಾಕೆಂದರೆ ಪಾದಾಚಾರಿ ಮಾರ್ಗಗಳಿಗೆ ಫುಟ್ಪಾತಲ್ಲಿ ಓಡಾಡೋರಿಗೆ ಅದು ಓಡಾಡುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ, ಇದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಹೇಳಿ. ಅವ್ರಿಗೆ ಫಂಡಮೆಂಟಲ್ ರೈಟನ್ನು ಕೊಡಿಸ್ಕೊಡುವಂಥ ಜವಾಬ್ದಾರಿ ಸರ್ಕಾರದ ಮೇಲೆ ನಿಗದಿ ಮಾಡಿದೆ. ಆ ಉದ್ದೇಶದಿಂದ ಬೆಂಗಳೂರು ಸುಧಾರಣೆ ಆಗಬೇಕು. ನೋಡಿ, ಎಲ್ಲಿ ನೀವು ಕೈ ಹಾಕಿದರೂ ಏನೋ ಒಬ್ಬರಿಗೆ ಅನುಕೂಲ ಆದರೆ ಒಬ್ಬರಿಗೆ ತೊಂದರೆ ಆಗುವಂಥದ್ದು ವಾತಾವರಣ ಸಮಾಜದಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ನೀವು ಎಲ್ಲಿ ಕಸ ಸರಿ ಮಾಡೋಕ್ಕೆ ಕೈ ಹಾಕಿದರೆ ಅಲ್ಲೂ ಕೆಲವ್ರಿಗೆ ತೊಂದರೆ ಆಗುತ್ತೆ. ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅಥವಾ ನಾಳೆಯಿಂದ ನಾವು ಈಗ ಬಿಟ್ಬಿಟ್ಟಿರೋ ಗಾಡಿಗಳು, ಏನು ಯಾರೋ ಬಿಡಾಡಿ ಗಾಡಿಗಳು, ಅಬಂಡನ್ಡ್ ವೆಹಿಕಲ್ಸ್, ಅದನ್ನು ತೆರವು ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಬಂದು ಕೆಲವರು ಕೇಳ್ತಾರೆ, ನಾವು ರೋಡ್ ಮೇಲೆ ಗಾಡಿ ಬಿಟ್ಟರೆ ನಿಮ್ಗೇನ್ರಿ ತೊಂದರೆ ಅಂತ. ಎಲ್ಲದಕ್ಕೂ ಪ್ರಶ್ನೆ ಮಾಡೋರು ಇರ್ತಾರೆ. ಅಲ್ಲಿ ಯಾವುದು ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಸಲೀಸಾಗಿ ಯಾವುದೂ ಆಗೋದಿಲ್ಲ. ಕೆಲವು ಕಠಿಣ ತೀರ್ಮಾನ ತಗೊಂಡಾಗ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವರಿಂದ ಪ್ರತಿರೋಧ ಇರುತ್ತೆ. ಆದರೆ ನಾವು ಏನು ಮಾಡದೆ ಆಟೋಮೆಟಿಕ್ಕಾಗಿ ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಅದು ಬರೀ ಮ್ಯಾಜಿಕಲ್ಲಿ ಮಾತ್ರ ಸಾಧ್ಯ, ನಿಜ ಜೀವನದಲ್ಲಿ ಸಾಧ್ಯ ಇಲ್ಲ. ಬೆಂಗಳೂರು ಸುಧಾರಣೆ ಆಗಬೇಕಾದ್ರೆ ಕೆಲವು ಕಠಿಣ ತೀರ್ಮಾನ ತಗೊಳ್ಬೇಕಾಗುತ್ತೆ. ಜನಗಳ ಸಹಕಾರವನ್ನು ನಾನು ಕೇಳ್ತಾ ಇದ್ದೇನೆ. ಇದರಲ್ಲಿ ನಮ್ಮದು ಏನು ವೈಯಕ್ತಿಕ ವಿಷಯ ಇಲ್ಲ. ಯಾಕಂದರೆ ನನ್ನನ್ನು ಕೆಲವರು ಭಾಳ ಅಸಹ್ಯವಾಗಿ ಮಾತಾಡಿದ್ದಾರೆ, ಈ ವಿಷಯದಲ್ಲಿ ಅಗೌರವವಾಗಿಯೂ ಕೂಡ ಮಾತಾಡಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಮ್ಮನ್ನು ತೆಗಳಿ, ನಮ್ಮನ್ನು ಟೀಕೆ ಮಾಡಲಿ ಅಂದರೆ ಮಾತಾಡುವ ಸಭ್ಯತೆ ಎಲ್ಲೆಯನ್ನು ಮೀರಿ ಕೂಡ ಮಾತಾಡಿದ್ದಾರೆ. ಆಯಿತು, ಬೆಂಗಳೂರಿನ ಒಳ್ಳೆಯದಾಗುತ್ತೆ, ಅದಕ್ಕೆ ನಾನು ಬಯಸ್ಕೋಬೇಕು, ನಾನು ಅನ್ಪಾಪ್ಯುಲರ್ ಆಗಬೇಕು, ನಾನು ಜನರಿಂದ ಟೀಕೆಗೆ ಒಳಗಾಗಬೇಕು, ಅದರಿಂದ ಏನೋ ಬೆಂಗಳೂರಿಗೆ ಒಳ್ಳೆಯದಾಗುತ್ತೆ ಅಂದರೆ ಇರಲಿ, ಆಗಲಿ. ಯಾಕಂದರೆ ಕೊನೆಗೆ ನಾವು ಸಾರ್ವಜನಿಕ ಜೀವನದಲ್ಲಿದ್ದು ಏನೋ ಒಂದು ನಯಾ ಪೈಸಾ ಬೆಂಗಳೂರಿಗೆ ನಾವು ಒಳ್ಳೇದು ಮಾಡಿದರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೋಸ್ಕರ ನಿಷ್ಠೂರ ಆದರೂ ಪರವಾಗಿಲ್ಲ, ನಾವು ನಿಷ್ಠೂರ ಆಗಿ ಸುಧಾರಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಇದರಲ್ಲಿ ಇಂಟ್ರೆಸ್ಟ್ ಅಂತೂ ಏನೂ ಇಲ್ಲ. ವೆಹಿಕಲ್ ತೆರವು ಕಾರ್ಯಾಚರಣೆಗೆ ಈಗಾಗಲೇ ತಾವು ಸಭೆ ಮಾಡಿದಿರಾ, ಸೂಚನೆ ಕೊಟ್ಟಿದ್ದೀರಾ? ಅಲ್ಲ, ಎಷ್ಟು ಪ್ರದೇಶದಲ್ಲಿ ಅನ್ನೋದು ನಾಳೆ ಹೇಳ್ತೀನಿ ಸರ್. ಒತ್ತುವರಿ ನಾಳೆ ನೀವು ಬನ್ನಿ, ಲೊಕೇಶನ್ ಹೇಳ್ತೀನಿ, ನಾಳೆ ಅದನ್ನು ಹೇಳ ಸರ್. ಒತ್ತುವರಿ ಎಲ್ಲಿ ತನಕ ಮುಂದುವರಿಯುತ್ತೆ ಸರ್ ಇದೇ ಥರ? ನಾನು ಈ ಮುಖ್ಯ ರಸ್ತೆಗಳನ್ನು ನಾವು ಗುರಿಯಾಗಿ ಇಟ್ಕೊಂಡಿದ್ದೇವೆ. ಮುಖ್ಯ ರಸ್ತೆಗಳನ್ನು ಇನ್ನೂ ಮುಂದುವರಿತೇವೆ. ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಇಲ್ಲಿವರೆಗೂ ಒಂದು 430 ಕಿಲೋಮೀಟರ್ ಅಷ್ಟು ಟ್ಯಾಕಲ್ ಮಾಡಿದ್ದೇವೆ. ನೋಟಿಸ್ ಕೊಡ್ತಿಲ್ಲ, ಜಾಗ ಗುರುತು ಮಾಡಿಲ್ಲ ಸ್ಥಳಾಂತರಕ್ಕೆ. ಒಂದು ಜಾಗ ಕೊಟ್ಟಿದ್ರೆ ಅಲ್ಲಿ ಹೋಗಿ ನಾವು ಬಿಟ್ಕೊಡ್ತಿದ್ವಿ ಅನ್ನೋದು ಸರ್ ಅವ್ರ ಪ್ರಶ್ನೆ. ಸ್ಥಳಾಂತರಕ್ಕೆ ಜಾಗನೇ ಕೊಟ್ಟಿಲ್ಲ ಅನ್ನೋದು. 90% ರೋಡ್ಗಳು ಅವ್ರಿಗೆ ಆಲ್ಟರ್ನೇಟ್ ಬಿಟ್ಟಿದ್ದೀವಲ್ಲ, ಅಲ್ಲಿ ಹೋಗಿ ಜೀವನ ಮಾಡಲಿ. ನಾನು ನಿಮಗೆ ಹೇಳಿದ್ರು ಕೂಡ ನೀವು ಅದು ಯಾಕೋ ನನ್ನ ಮಾತು ನಿಮಗೂ ಕೇಳಿಸ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೇನೆ, 90% ರೋಡು ನಿಮಗೆ ವ್ಯಾಪಾರ ಮಾಡೋದಕ್ಕೆ ಮುಖ್ಯವಾಗಿದೆ. ಅದು ಎಲ್ಲಾದರೂ ಸೆಲೆಕ್ಟ್ ಮಾಡಿಕೊಂಡ್ರು ಮಾಡಿ. ಮೇನ್ ರೋಡಲ್ಲಿ ಬಂದು ಸಾರ್ವಜನಿಕರಿಗೆ ತೊಂದರೆ ಮಾಡಿ, ಸಾರ್ವಜನಿಕರಿಗೆ ಜೀವಹಾನಿ ಆದರೂ ಪರವಾಗಿಲ್ಲ, ಮೇನ್ ರೋಡಲ್ಲೇ ಮಾಡಬೇಕು ಅಂತ ಹೇಳಿದರೆ ಯಾವ ಕಾನೂನು ಹೇಳುತ್ತೆ? ಸುಪ್ರೀಂ ಕೋರ್ಟ್ನ ಪ್ರಕಾರ ನಾವು ಮಾಡ್ತಾ ಇರೋದು. ನೀವು ಕೂಡ ಈ ರೀತಿಯಾಗಿ ಈಗ ಏನು ಮಾಡಲಿಲ್ಲ ಅಂದರೂ ಟೀಕೆ ಮಾಡ್ತೀರಾ, ಏನಾದರೂ ಮಾಡಿದರೂ ಟೀಕೆ ಮಾಡ್ತೀರಾ. ಏನಾದರೂ ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿ. ಸರ್ಕಾರ ಏನಾದರೂ ಮಾಡೋಕ್ಕೆ ಪ್ರಯತ್ನ ಮಾಡಿದರೆ ಅದರಲ್ಲೂ ಕೂಡ ಈ ರೀತಿಯಾಗಿ ಮಾತಾಡುವಂಥದ್ರಿಂದ ಬೆಂಗಳೂರಿನ ಹಿತ ಇದರಿಂದ ಸುಧಾರಣೆ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಮತ್ತೊಂದು